ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಅಪ್ಡೇಟ್ ನೀಡ್ತಾ ಇರ್ತವೆ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಂದು ಶಿವಮೊಗ್ಗದಲ್ಲಿ ಹಾಸ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಬಂದು 70,000 ರೂಪಾಯಿದಿಂದ 92,000 ರೂಪಾಯಿ, 70,000ದಿಂದ 92,000 ರೂಪಾಯಿವರೆಗೆ ಹಾಸ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ರಾಶಿ ಇಡೀ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 43,000 ರೂಪಾಯಿದಿಂದ 54,000 ರೂಪಾಯಿ, 43,000ದಿಂದ ಹಿಡ್ಕೊಂಡು 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ 40,000ದಿಂದ 59,000, 40,000ದಿಂದ 59,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಬೆಟ್ಟೆ ಅಡಿಕೆಯ ಬೆಲೆ ಶಿವಮೊಗ್ಗದಲ್ಲಿ. ಹಾಗೆ ಭದ್ರಾವತಿಯಲ್ಲಿ ರಾಶಿ ಇಡೀ ಅಡಿಕೆಯ ಬೆಲೆ ನೋಡೋದಾದರೆ 39,000ದಿಂದ 51,000, 39,000ದಿಂದ 51,000 ರೂಪಾಯಿವರೆಗೆ ರಾಶಿ ಇಡೀ ಅಡಿಕೆಯ ಬೆಲೆ ಭದ್ರಾವತಿಯಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಭದ್ರಾವತಿಯಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬಂದು 46,000ದಿಂದ 48,000, 46,000ದಿಂದ 48,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆ ಬಂದು 37,000ದಿಂದ 41,000, 37,000ದಿಂದ 41,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆ. ಹಾಗೆ ನೋಡೋದಾದರೆ ಸಾಗರದಲ್ಲಿ ರಾಶಿ ಇಡೀ ಅಡಿಕೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ನೋಡೋದಾದರೆ 53,000ದಿಂದ 54,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ 50,000ದಿಂದ 51,000, 50,000ದಿಂದ 51,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು. ಹಾಗೆ ನೋಡೋದಾದರೆ ಮತ್ತೊಂದು ಮಾರುಕಟ್ಟೆ ಆದಂಥ ಸಾಗರದಲ್ಲಿ ಚಾಲಿ ಅಡಿಕೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ 38,000 ರೂಪಾಯಿದಿಂದ 40,000, 38,000ದಿಂದ 40,000 ರೂಪಾಯಿವರೆಗೆ ಚಾಲಿ ಅಡಿಕೆಯ ಬೆಲೆ ಸಾಗರದಲ್ಲಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ರೈತ ಬಾಂಧವರೇ.